ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ದರ್ಶಿನಿ ಸ್ಟೈಲಲ್ಲಿ ಮಾಡೋವಂಥ ಸಿಂಪಲ್ ಬ್ರೇಕ್ಫಾಸ್ಟು, ತರಕಾರಿ ಇಲ್ದಲೇ ಬರೀ ಟೊಮೆಟೊ ಹಾಕಿ ಮಾಡೋವಂಥ ಸ್ಪೆಷಲ್ ಖಾರ ಬಾತ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ತೀವಿ. ಇದು ತರಕಾರಿ ಇಲ್ದಲೇ ಸುಲಭವಾಗಿ ಬೇಗ ಮಾಡ್ಬೋದು, ಆದರೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿ ಬಿಸಿ ಬಿಸಿಯಾಗಿರೋವಂಥ ಖಾರ ಬಾತು ಚಟ್ನಿ ಮತ್ತು ವಡೆ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಯುಲಿನರಿ. ಇವತ್ತು ಖಾರ ಬಾತಿಗೆ ಬೇಕಾಗಿರೋದು 2 ಕಪ್ ಬಾಂಬೆ ರವೆ ಹುರಿದಿರೋದು, 1 ಗೆಡ್ಡೆ ಈರುಳ್ಳಿ, 3 ಗೆಡ್ಡೆ ಟೊಮೆಟೊ ಮೀಡಿಯಮ್ ಸೈಜು, ನೀರು ಮತ್ತು ವಾಂಗಿಬಾತ್ ಪೌಡರು, ಗೋಡಂಬಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಉಪ್ಪು, ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ ಬೇಕಾಗುತ್ತೆ. ಮೊದಲಿಗೆ ನಾವು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ಮೇಲೆ ಸಾಸಿವೆ 1 ಸ್ಪೂನು, ಸಾಸಿವೆ ಸಿಡಿದ ಮೇಲೆ 1 ಸ್ಪೂನು ಕಡಲೆಬೇಳೆಯನ್ನು ಹಾಕ್ಕೊಳ್ತೀವಿ. ಕಡಲೆಬೇಳೆ ಇದಿಷ್ಟನ್ನು ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಕಡಲೆಬೇಳೆ ಆದಮೇಲೆ 1 ಸ್ಪೂನು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ನಾವು ಕಡಲೆಬೇಳೆ ಗರಿ ಗರಿ ಬರೋವರೆಗೂ ಹುರ್ಕೊಂಡು, ಇದನ್ನು ಕೂಡ ಗೋಡಂಬಿ ಕೂಡ ನಾವು ಒಂದು 15ರಿಂದ 16 ಪೀಸಸ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಕೆಂಪಗಾಗೋವರೆಗೂ ಹುರ್ಕೊಂಡು, ಹೆಚ್ಚಿದಂಥ ಈರುಳ್ಳಿನೂ ಹಾಕ್ಕೊಂಡು, ಈಗ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ಹಸಿರು ಮೆಣಸಿನ್ಕಾಯಿ ಸೇರಿಸಿ ಮತ್ತು ಸಣ್ಣಗೆ ಹೆಚ್ಚಿರೋಂಥ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಇದಿಷ್ಟು ನಾನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಹೆಚ್ಚಿದಂಥ ಟೊಮೆಟೊ ಮೀಡಿಯಮ್ ಸೈಜು 3ರಿಂದ 4 ಟೊಮೆಟೊ, ಕೆಂಪಗೆ ಚೆನ್ನಾಗಿರಬೇಕು, ಹುಳಿನೂ ಇರಬೇಕು ಅದರಲ್ಲಿ, ಆ ಥರ ಟೊಮೆಟೊನ ಹಾಕಿ ನಾವು ಚೆನ್ನಾಗಿ ಹುರ್ಕೋಬೇಕು. ಈಗ ಹುರ್ಕೊಂಡಿದ್ದು ಚೆನ್ನಾಗಿ ಟೊಮೆಟೊ ಮೆತ್ತಗಾಗಬೇಕು, ಆ ಥರ ಹುರ್ಕೋಬೇಕು. ಮೆತ್ತಗಾಗೋವರೆಗೂ ಚೆನ್ನಾಗಿ ಟೊಮೆಟೊ ಹುರ್ಕೊಂಡ್ಮೇಲೆ ನಾವು ಅದಕ್ಕೆ ನೀರನ್ನು ಸೇರಿಸಿ ಮಸಾಲೆಯನ್ನು ಸೇರಿಸ್ಬೇಕು. ಈಗ ನೋಡಿ, ಗೋಡಂಬಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಟೊಮೆಟೊ ಎಲ್ಲದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡ್ತಾ ಇದೆ. ಈಗ ಚೆನ್ನಾಗಿ ಒಗ್ಗರಣೆ ಎಲ್ಲ ಹಾಕ್ತಾ ಇರಬೇಕಾದ್ರೆ, ಅಂದರೆ ಇದಕ್ಕೆ ಎಣ್ಣೆ ಇಷ್ಟು ಹಾಕಬೇಕು. ಎಣ್ಣೆ ಇಷ್ಟು ಹಾಕಿದಾಗ ಚೆನ್ನಾಗಿ ಒಗ್ಗರಣೆ ಆಗುತ್ತೆ. ಆಮೇಲೆ ನಾವು ಈಗ ಇದಕ್ಕೆ ನಾವು ಸ್ವಲ್ಪ 1 ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಕಲರ್ ಇರೋದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ವಾಂಗಿಬಾತ್ ಮಸಾಲ ಪೌಡರ್ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಮಸಾಲ ಪೌಡರ್ ಇಲ್ಲ ಅಂದರೆ ರಸಮ್ ಪೌಡರ್ ಕೂಡ ಹಾಕ್ಕೋಬೋದು, ಅದು ಕೂಡ ಒಳ್ಳೆ ಮಸಾಲೆನೇ ಆಗುತ್ತೆ. ಇಲ್ಲ ಅಂದರೆ ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೋಬೋದು, ಆದರೆ ವಾಂಗಿಬಾತ್ ಪೌಡರ್ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ರುಚಿ. ಆಪ್ಷನ್ಸ್ ಮಾತ್ರ ರಸಮ್ ಪೌಡರ್ ಮತ್ತು ಬಿಸಿಬೇಳೆಬಾತು. ಅದಿಲ್ಲ ಅಂತಂದರೆ, ಇಲ್ಲಾಂದರೆ ವಾಂಗಿಬಾತ್ ಪೌಡರು, ಫ್ರೆಶ್ಶಾಗಿ ಮಾಡಿರೋಂಥ ವಾಂಗಿಬಾತ್ ಪೌಡರ್ 3 ಸ್ಪೂನ್ನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಗಿಸ್ಬೇಕು. ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಬರ್ತಾಯಿದೆ. ಆ ಸಮಯದಲ್ಲಿ ನಾವು ಈಗ ನೀರನ್ನು ಸೇರಿಸ್ಬೇಕು. ನಾನಿಲ್ಲಿ ತಣ್ಣೀರನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕುದಿಯುತ್ತೆ ನೀರು. ಸೊ ಇಲ್ಲಿ ನಾನು 1:3.5 ರೇಷಿಯೋದಲ್ಲಿ, ಅಂದರೆ 1 ಲೋಟ ರವೆ ತೊಗೊಂಡ್ರೆ, ಹುರಿದಿರೋ ರವೆ ತೊಗೊಂಡ್ರೆ ಬಾಂಬೆ ರವೆನ, ನೀವು 3.5 ಲೋಟದಷ್ಟು ನೀರು ಹಾಕ್ಕೋಬೇಕು. ನಾನಿಲ್ಲಿ 2 ಕಪ್ಪಷ್ಟು ಹುರಿದಿರೋ ಬಾಂಬೆ ರವೆ ತೊಗೊಂಡಿದ್ದೀನಿ, ಅದಕ್ಕೆ 7 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದ್ಮೇಲೆ ನಮಗಿಲ್ಲಿ ರಸಮ್ ಥರ ರೆಡಿಯಾಗಿದೆ. ಆ ರಸಮ್ ಇದಕ್ಕೆ ನಾವು ರವೆನ ಹಾಕ್ತಾಯಿದ್ದೀವಿ. ಇದು ಖಾರ ಬಾತು ಕರ್ನಾಟಕದಲ್ಲಿ ತುಂಬ ಸ್ಪೆಷಲ್ ಮತ್ತು ಫೇಮಸ್ ಕೂಡ. ಎಲ್ಲ ದರ್ಶಿನಿ ಹೋಟ್ಲುಗಳಲ್ಲಿ ನಿಮಗೆ ಸಿಗುತ್ತೆ. ಎಸ್ಪೆಷಲಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ದರ್ಶಿನಿಗಳಲ್ಲಿ ಬಿಸಿ ಬಿಸಿ ಖಾರ ಬಾತ್ ಕೊಡ್ತಾರೆ, ಜೊತೆಗೆ ಚಟ್ನಿ ಮತ್ತು ಒಂದು ಉದ್ದಿನವಡೆ. ಬೇಕಂದರೆ ಚೌಚೌ ಬಾತಲ್ಲಾದರೆ ಕೇಸರಿ ಬಾತ್ ಕೂಡ ಕೊಡ್ತಾರೆ. ಇದು ಬಿಸಿ ಬಿಸಿಯಾಗಿ ಈ ಥರ ತೆಳ್ಳಗೆ ಮಾಡಿಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಮ್ಮ ದರ್ಶಿನಿ ಸ್ಟೈಲ್ ಖಾರ ಬಾತು ರೆಡಿಯಾಗಿದೆ. ಮಸಾಲ ಖಾರ ಬಾತು, ತರಕಾರಿ ಇಲ್ದಲೆ ಟೊಮೆಟೊ ಖಾರ ಬಾತು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿರೋ ಖಾರ ಬಾತ್ ಜೊತೆಗೆ ನೀರು ಚಟ್ನಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಂಡು ತಿಂದರೆ. ಇದಕ್ಕೆ ನಾವು ಬೇಕಂದರೆ ವಡೆ ಮಾಡ್ಕೋಬೋದು, ಇಲ್ಲಾಂದರೆ ಜೊತೆಗೆ ಕೇಸರಿ ಬಾತ್ ಕೂಡ ಮಾಡ್ಕೋಬೋದು. ನಮ್ಮ ಟೊಮೆಟೊ ಖಾರ ಬಾತ್ ರೆಡಿಯಾಗಿದೆ. ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ. ತರಕಾರಿ ಇಲ್ದಲೇ ಟೊಮೆಟೊ ಹಾಕಿ ಇಷ್ಟು ರುಚಿಯಾಗಿರೋಂಥ ಮಸಾಲ ಖಾರ ಬಾತ್ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿರೋ ಖಾರ ಬಾತ್ ಜೊತೆಗೆ ಒಂದು ಉದ್ದಿನವಡೆ ಇದ್ದರೆ ತುಂಬ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿರೋಂಥ ಬ್ರೇಕ್ಫಾಸ್ಟ್ ಇದು, ಬೇಗನೆ ಮಾಡ್ಕೋಬೋದು. ತರಕಾರಿ ಇಲ್ಲದೆ ಟೈಮಲ್ಲಿ ಬರೀ ಟೊಮೆಟೊ ಹಾಕಿ ಹುಳಿ ಖಾರವಾಗಿ ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ದರೆ ಒಂದ್ಸತಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.